ನಾನು ಈ ವಿಡಿಯೋಲಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಿಮ್ಗೆ ಈ ವಿಡಿಯೋ ಫುಲ್ ನೋಡೋದಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಇದನ್ನ ವಾಚ್ ರೈಡರ್ ಹಾಕ್ಬಿಟ್ಟು ಆಮೇಲಿಂದ ನೋಡಿ. ಆದ್ರೆ ಈ ವಿಡಿಯೋನ ಸ್ಟಾರ್ಟ್ ಇಂದ ಎಂಡ್ ವರೆಗೂ ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇರಲಿ ಇಲ್ಲದೆ ಇರಲಿ, ಈ ವಿಡಿಯೋಲಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಇನ್ಫಾರ್ಮೇಷನ್ ಇದೆ. ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿ ಯಾವ್ಯಾವ ತಪ್ಪುಗಳನ್ನು ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್. ನಾನು 10,000 ರೂಪಾಯಿ 20,000 ರೂಪಾಯಿ ಸಂಬಳ ತಗೊಳ್ಳೋರ ಬಗ್ಗೆ ಮಾತಾಡ್ತಾ ಇಲ್ಲ. 50,000 ರೂಪಾಯಿ ಅಂದರೆ ಇಂಡಿಯಾದಲ್ಲಿ ಆವ್ರೇಜ್ ಸ್ಯಾಲರಿ ಕಂಪೇರ್ ಮಾಡ್ಕೊಂಡ್ರೆ 50,000 ರೂಪಾಯಿ ಅನ್ನೋದು ತುಂಬ ಒಳ್ಳೆ ಸ್ಯಾಲರಿ. ಅಂಥವ್ರಿಗೂ ಕೂಡ ಒಂದೇ ಒಂದು ಮೆಡಿಕಲ್ ಎಮರ್ಜೆನ್ಸಿಯಿಂದ ನೀವು 5-6 ವರ್ಷದಿಂದ ಕಷ್ಟಪಟ್ಟು ದುಡ್ದು ಸೇರಿಸಿರೋ ದುಡ್ಡು ಎಲ್ಲ ಖಾಲಿ ಮಾಡ್ಕೋಬೇಕು ಅಂತಂದರೆ ಅದಕ್ಕಿಂತ ಫೈನಾನ್ಷಿಯಲ್ ಡಿಸಾಸ್ಟರ್ ಯಾವುದೂ ಇಲ್ಲ. ಆ ಥರ ಒಂದು ಫೈನಾನ್ಷಿಯಲ್ ಮಿಸ್ಟೇಕ್ ಆಗಬಾರ್ದು ಅಂತಂದರೆ ಇವತ್ತೇ ಹೋಗಿ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಿ. ಇನ್ಶೂರೆನ್ಸ್ ಅನ್ನೋದು ಎರಡು ಪಾರ್ಟಿಗೆ ವಿನ್ ವಿನ್ ಇದ್ದಂಗೆ. ಅಂದರೆ ಇನ್ಶೂರೆನ್ಸ್ ಯಾವ ಕಂಪನಿಯವ್ರು ಕೊಡ್ತಾರೋ ಇಲ್ಲ ನಾವು ಕಸ್ಟಮರ್ಗಳು ಯಾರು ಇನ್ಶೂರೆನ್ಸ್ ಬೈ ಮಾಡ್ತೀವಿ ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್ ತರ ಇರುತ್ತೆ. ನೀವು ಹೆಂಗೆ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡೆಲ್ ಅರ್ಥ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಕಂಪನಿಯವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಕಸ್ಟಮರ್ ಇಂದನೂ ಆ ಇನ್ಶೂರೆನ್ಸ್ ಪಾಲಿಸಿ ಕೊಡೋದಕ್ಕೆ ಪ್ರೀಮಿಯಂ ಕಲೆಕ್ಟ್ ಮಾಡ್ತಾರೆ. ಇದು ಇನ್ಶೂರೆನ್ಸ್ ಕಂಪನಿಗೆ ಬಂದಿರೋ ಇನ್ಕಮ್. ಅದೇ ತರ ಯಾರ್ಯಾರು ಕ್ಲೇಮ್ ಸಬ್ಮಿಟ್ ಮಾಡ್ತಾರೋ ಅವ್ರಿಗೆಲ್ಲ ದುಡ್ಡು ಸೆಟಲ್ ಮಾಡ್ತಾರಲ್ಲ, ಸೊ ಇದು ಅವ್ರಿಗೆ ಎಕ್ಸ್ಪೆನ್ಸ್ ಅಂದ್ರೆ ಖರ್ಚಿದ್ದಂಗೆ. ಸೊ ಇವ್ರಿಗೆ ಬಂದಿರೋ ಇನ್ಕಮ್ ಇಂದ ಈ ಖರ್ಚನ್ನೆಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ ಕೊನೆಯದಾಗಿ ಎಷ್ಟು ದುಡ್ಡು ಉಳಿಯುತ್ತೆ ಇನ್ಶೂರೆನ್ಸ್ ಕಂಪನಿ ಅವ್ರ ಹತ್ರ, ಅವ್ರಿಗೆ ಅದಾಗೋ ಪ್ರಾಫಿಟ್. ಇದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳೋ ಪ್ರತಿಯೊಬ್ಬರಿಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅದೇ ತರ ಆ ಕಡೆ ಯಾವ ಕಂಪನಿ ಇನ್ಶೂರೆನ್ಸ್ ಕೊಡ್ತಾರೋ ಅವ್ರಿಗೂ ಇದು ಒಳ್ಳೆ ಬಿಸ್ನೆಸ್ ಆಗುತ್ತೆ. ನೀವು ಇನ್ಶೂರೆನ್ಸ್ ಬಗ್ಗೆ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು. ನೀವು ಇನ್ಶೂರೆನ್ಸ್ ನ ನಿಮ್ ಸೇಫ್ಟಿಗೋಸ್ಕರ ಮಾಡೋ ಇನ್ವೆಸ್ಟ್ಮೆಂಟ್ ಫರ ನೋಡಬೇಕು. ನಾವೆಲ್ಲದ್ರಲ್ಲೂ ಕೇಳ್ತೀವಲ್ಲ, ನಾನು ಕಡಿಮೆ ದುಡ್ಡು ಇನ್ವೆಸ್ಟ್ ಮಾಡಬೇಕು, ಕಡಿಮೆ ರಿಸ್ಕ್ ತಗೋಬೇಕು, ಬಟ್ ನಂಗೆ ಸಿಕ್ಕಾಪಟ್ಟೆ ಜಾಸ್ತಿ ಪ್ರಾಫಿಟ್ಸ್ ಬೇಕು, ಜಾಸ್ತಿ ರಿಟರ್ನ್ಸ್ ಬರಬೇಕು ನನಗೆ ಅಂತ ನೀವು ನನ್ನನ್ನು ಕೇಳಿದ್ರೆ ಎಲ್ಲದಕ್ಕಿಂತ ಕಡಿಮೆ ರಿಸ್ಕ್ ತಗೊಂಡು ಜಾಸ್ತಿ ರಿಟರ್ನ್ಸ್ ಆಗೋ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ಮಾತ್ರನೇ. ಯಾಕೆಂದ್ರೆ ನೀವು ಲಕ್ಷಾಂತರ ರೂಪಾಯಿ ಮೆಡಿಕಲ್ ಬಿಲ್ಸ್ ಪೇ ಮಾಡಕ್ ನಿಮ್ ಕೈ ಸಾಧ್ಯ ಆಗ್ತಿರೋದೇ ನಿಮ್ಮ ಹತ್ರ ಇನ್ಶೂರೆನ್ಸ್ ಇರೋದ್ರಿಂದ. ನೀವು ಪ್ರತಿ ತಿಂಗಳು ಪ್ರತಿ ವರ್ಷ ಎಷ್ಟು ಕಡಿಮೆ ಅಮೌಂಟ್ ಪೇ ಮಾಡಿರ್ತಾರೆ ಇನ್ಶೂರೆನ್ಸ್ಗೆ, ಬಟ್ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಬಿಲ್ ಎಷ್ಟೇ ದೊಡ್ಡದಾಗಿದ್ರು ನೀವು ಅದನ್ನ ಈಸಿಯಾಗಿ ಟ್ಯಾಕಲ್ ಮಾಡಬಹುದು. ಬಟ್ ಇದರಲ್ಲಿ ರಿಸ್ಕ್ ಏನಿದೆ ಅಂತ ಕೇಳ್ತೀರಾ? ನಾವು ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಅಲ್ಲೂ ರಿಸ್ಕ್ ಮತ್ತೆ ರಿವಾರ್ಡ್ ಬಗ್ಗೆ ಮಾತಾಡ್ತೀವಲ್ಲ, ಬಟ್ ಇದ್ರಲ್ಲಿ ರಿಸ್ಕ್ ಏನಿದೆ ಅಂತ ನೀವು ಕೇಳಂಗಿದ್ರೆ ನೀವು ಇಡೀ ಜೀವನ ಪೂರ್ತಿ ನೀವು ಹುಷಾರು ತಪ್ಪಲ್ಲ, ನನಗೆ ಏನು ಹೆಚ್ಚು ಕಡಿಮೆ ಆಗಲ್ಲ, ನಾನು ಯಾವುದೇ ಕಾರಣದಿಂದ ಹಾಸ್ಪಿಟಲೈಸ್ ಆಗಲ್ಲ ಅನ್ನಂಗಿದ್ರೆ ನೀವು ಇನ್ಶೂರೆನ್ಸ್ಗೆ ಏನು ಅಮೌಂಟ್ ಪೇ ಮಾಡಿರ್ತೀರಾ ಅದೆಲ್ಲ ವೇಸ್ಟ್ ಆಗುತ್ತೆ. ಸೊ ಅದರಿಂದ ನಾನು ಅದನ್ನ ರಿಸ್ಕ್ ಅಂತ ಅಂತೀನಿ. ಬಟ್ ನೀವು ನನ್ನನ್ನು ಕೇಳಿದ್ರೆ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಬಟ್ ನಿಮ್ಮ ಲೈಫಲ್ಲಿ ನಿಮ್ಗೆ ಯಾವತ್ತೂ ಅದನ್ನು ಕ್ಲೇಮ್ ಮಾಡಬೇಕು ಅನ್ನೋ ಅವಶ್ಯಕತೆ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಅದಕ್ಕಿಂತ ಒಳ್ಳೆ ಲೈಫ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಷ್ಟೆಲ್ಲ ಗೊತ್ತಾದ್ಮೇಲೆ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಂತ ಡಿಸೈಡ್ ಆದ್ರಿ ಅಂತ ಅನ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಏನೇನು ತಪ್ಪುಗಳನ್ನು ಮಾಡ್ತೀವಿ ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಗೆ ಅನ್ನೋದ್ರ ಬಗ್ಗೆ ನೋಡಬೇಕು. ಮೊದಲನೇದಾಗಿ ಇದರಲ್ಲಿ ನೀವು ಲೇಟ್ ಆಗಿ ಸ್ಟಾರ್ಟ್ ಮಾಡೋದು. ಅಂದ್ರೆ ನಿಮ್ ಲೈಫ್ ಅಲ್ಲಿ ಎಷ್ಟು ಬೇಗ ನೀವು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೋತಿರೋ ನೀವು ನಿಮ್ ಲೈಫ್ ಪೂರ್ತಿ ಪ್ರತಿ ವರ್ಷ ಇಲ್ಲ ಪ್ರತಿ ತಿಂಗಳು ಅದೇ ಪ್ರೀಮಿಯಂ ಕಟ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಲೇಟ್ ಆಗಿ ಸ್ಟಾರ್ಟ್ ಮಾಡಿದಷ್ಟು ನೀವು ಪ್ರತಿ ತಿಂಗಳು ಇಲ್ಲ ಪ್ರತಿ ವರ್ಷ ಕಟ್ಟೋ ಪ್ರೀಮಿಯಂ ಜಾಸ್ತಿ ಆಗುತ್ತೆ, ಬೇಗ ಸ್ಟಾರ್ಟ್ ಮಾಡಿದಷ್ಟು ಅದು ಕಡಿಮೆ ಇರುತ್ತೆ ಅಷ್ಟೇ. ಯಾಕೆಂದ್ರೆ ನೀವು ಪ್ರತಿ ವರ್ಷ ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗೆ ಎಷ್ಟು ಪ್ರೀಮಿಯಂ ಕಟ್ತೀರಾ ಅನ್ನೋದು ನಿಮ್ ಏಜ್ ಮತ್ತೆ ನಿಮ್ ಹೆಲ್ತ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಎಲ್ಲರಿಗೂ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ ನೀವು ಆದಷ್ಟು ಬೇಗ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಈ ವಿಡಿಯೋ ನೋಡಿದ ತಕ್ಷಣನೇ ನೀವು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ನಾನು ತಗೋಬೇಕು ಅಂತ ಡಿಸೈಡ್ ಮಾಡಬೇಕು. ಎರಡನೇದಾಗಿ ನಾವು ಯಾವ ಮಿಸ್ಟೇಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಡೀ ಫ್ಯಾಮಿಲಿಗೆ ಒಂದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಕೊಂಡಿರ್ತಾರೆ ತುಂಬಾ ಜನ. ಇದು ಯಾಕೆ ನಾನು ತಪ್ಪು ಅಂತ ಹೇಳ್ತೀನಿ ಅಂತಂದ್ರೆ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗೆ ಎಷ್ಟು ಪ್ರೀಮಿಯಂ ಕಟ್ತೀರಾ ಅನ್ನೋದು ನೀವು ಅಕಸ್ಮಾತ್ ಫ್ಯಾಮಿಲಿ ಮೆಂಬರ್ ಎಲ್ಲರನ್ನೂ ಆ ಪಾಲಿಸಿಯಲ್ಲಿ ಸೇರಿಸಿದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ವಯಸ್ಸಾಗಿರೋರು ಯಾರು ಇರ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಪ್ರೀಮಿಯಂ ಕಟ್ಟಬೇಕು ಪ್ರತಿ ವರ್ಷ ಇಲ್ಲ ಪ್ರತಿ ತಿಂಗಳು ಅನ್ನೋದು. ಅಂದ್ರೆ ನಿಮ್ಮ ಹೆಂಡತಿ ಇಲ್ಲ ನಿಮ್ಮ ಗಂಡ ಮತ್ತೆ ನಿಮ್ಮ ಮಕ್ಕಳನ್ನೆಲ್ಲ ಒಂದು ಪಾಲಿಸಿಲಿ ಇನ್ಕ್ಲೂಡ್ ಮಾಡಿ, ನಿಮ್ಮ ಪೇರೆಂಟ್ಸ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಸಪರೇಟ್ ಪಾಲಿಸಿ ಮಾಡಿಸಿ. ಇದರಲ್ಲಿ ಸಾಮಾನ್ಯವಾಗಿ ಫ್ಯಾಮಿಲಿ ಫ್ಲೋಟರ್ ಅಂತ ಒಂದು ಪಾಲಿಸಿ ತಗೊಂಡಿರ್ತಾರೆ ತುಂಬಾ ಜನ. ಅಂದ್ರೆ ಫ್ಯಾಮಿಲಿಲಿ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಯಾರು ಬೇಕಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆದ್ರು ಏನೋ ಒಂದು ಹಾಸ್ಪಿಟಲೈಸ್ ಆದ್ರು ಅಂತಂದ್ರೆ ಯಾರು ಬೇಕಾದ್ರೂ ಕ್ಲೇಮ್ ಮಾಡಬಹುದು. ಇದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಚೀಪ್ ಅಂತ ಅನ್ಸುತ್ತೆ, ಆದ್ರೆ ಒಂದೇ ವರ್ಷದಲ್ಲಿ ಜಾಸ್ತಿ ಜನ ಅಡ್ಮಿಟ್ ಆಗ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಅವರು ಅಂತಂದ್ರೆ ಇಲ್ಲ ಜಾಸ್ತಿ ಜನ ಇದನ್ನ ಕ್ಲೇಮ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಹತ್ರ ಇರೋ ಕವರೇಜ್ ಅಮೌಂಟ್ ಕೂಡ ಶಾರ್ಟೇಜ್ ಬರ್ಬೋದು. ಮೂರನೇದಾಗಿ ನಾನು ಯಾವ ಮಿಸ್ಟೇಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ರೂಮ್ ರೆಂಟ್ ಲಿಮಿಟ್ ಅನ್ನ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಲಿ ಚೆಕ್ ಮಾಡದೇ ಇರೋದು. ಇದು ಆಕ್ಚುಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾನು ಅದಕ್ಕೇನೆ ವಿಡಿಯೋ ಒಂದು ಸ್ವಲ್ಪ ಉದ್ದ ಆದ್ರೂ ಪರವಾಗಿಲ್ಲ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದೀರಾ ಇಲ್ಲ ತಗೋಬೇಕು ಅಂತಂದ್ರೆ ಆ ಪಾಲಿಸಿಯಲ್ಲಿ ರೂಮ್ ರೆಂಟ್ ಲಿಮಿಟ್ ಎಷ್ಟಿದೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಅಂದ್ರೆ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೀರಾ ಅಂತ ಅನ್ಕೊಂಡ್ರೆ ಪ್ರತಿದಿನನೂ ಹಾಸ್ಪಿಟಲ್ ರೂಮ್ಗೆ ಎಷ್ಟು ರೆಂಟ್ ಇರುತ್ತೋ ಇನ್ಶೂರೆನ್ಸ್ ಅವರು ಆ ರೆಂಟ್ ಅಲ್ಲಿ ಎಷ್ಟು ಪೇ ಮಾಡ್ತಾರೆ ಅನ್ನೋದು. ಇವಾಗ ಹಾಸ್ಪಿಟಲ್ ರೆಂಟ್ ಏನಾದ್ರು 10,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ 10,000 ರೂಪಾಯಿ ಇದ್ರೆ ನೀವು ಎಷ್ಟು ದಿನ ಅಡ್ಮಿಟ್ ಆಗಿರ್ತೀರೋ ಪ್ರತಿ ದಿನಕ್ಕೂ 10,000 ರೂಪಾಯಿ ನಂಗೆ ಇನ್ಶೂರೆನ್ಸ್ ಪಾಲಿಸಿ ಅವರು ಪೇ ಮಾಡ್ತಾರೆ. ಇದರಲ್ಲಿ ಸಾಮಾನ್ಯವಾಗಿ ನಾವು ಏನ್ ತಪ್ಪು ಮಾಡ್ತೀವಿ ಅಂತಂದ್ರೆ ಇದರಲ್ಲಿ ಪ್ರಪೋರ್ಷನ್ ಇನ್ ಡಿಡಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಸೆಕ್ಷನ್ ಮಾತ್ರ ನೀವು ಸ್ಕಿಪ್ ಮಾಡಬಾರ್ದು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದ್ರೆ ವಿಡಿಯೋ ಆಮೇಲೆ ಬಂದು ನೋಡಿ, ಬಟ್ ನಿಮ್ಗೆ ಬೇಕು ಅಂತಂದ್ರೆ ನೋಟ್ಸ್ ತಗೊಳ್ಳಿ. ಬಟ್ ಆದ್ರೆ ಈ ಸೆಕ್ಷನ್ ಮಾತ್ರ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಅರ್ಥ ಮಾಡಿಸ್ತೀನಿ. ಯಾರೋ ಒಬ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರು 5 ದಿನ ಅಡ್ಮಿಟ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಬಿಲ್ ಅಮೌಂಟ್ 5 ಲಕ್ಷ ರೂಪಾಯಿ ಆಯ್ತು ಅಂತ ಅನ್ಕೊಳ್ಳೋಣ. ಅವ್ರು ತಗೊಂಡಿರೋ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಕವರೇಜ್ ಅಮೌಂಟ್ ಕೂಡ 5 ಲಕ್ಷ ರೂಪಾಯಿ ಅಂತ ಅನ್ಕೊಳ್ಳಿ. ಇವಾಗ ನಾರ್ಮಲ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ, 5 ಲಕ್ಷ ರೂಪಾಯಿ ಬಿಲ್ ಆಗಿದೆ, 5 ಲಕ್ಷ ರೂಪಾಯಿ ಕವರೇಜ್ ಇರೋ ಇನ್ಶೂರೆನ್ಸ್ ಪಾಲಿಸಿ ಅವ್ರ ಹತ್ರ ಇದೆ.
ಇವಾಗ ಇನ್ಶೂರೆನ್ಸ್ ಕಂಪನಿಯವರು ಈ 5 ಲಕ್ಷ ರೂಪಾಯಿ ಬಿಲ್ನ ಪೂರ್ತಿಯಾಗಿ ಸೆಟಲ್ ಮಾಡಬೇಕು ಅಂತ ಅಲ್ವಾ. ನೀವು ಇನ್ಶೂರೆನ್ಸ್ ಕ್ಲೇಮ್ ಸಬ್ಮಿಟ್ ಮಾಡಿದಾಗೆಲ್ಲ ನಿಮ್ಗೆ ಯಾಕೆ 5 ಲಕ್ಷ ರೂಪಾಯಿ ಪೂರ್ತಿ ಸಿಗಲ್ಲ, ಕಡಿಮೆ ಅಮೌಂಟ್ ಸಿಗೋದು ಅಂತ ಅಂದ್ರೆ ಈ ಪ್ರಪೋರ್ಷನೇಟ್ ಡಿಡಕ್ಷನ್ ಇಂದಾನೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ರೂಮ್ ರೆಂಟ್ ಬಗ್ಗೆ ಮಾತಾಡಬೇಕು. ರೂಮ್ ರೆಂಟ್ ಅಂದ್ರೆ ನಾನು ಹೇಳ್ದಂಗೆ ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗೋದಕ್ಕೆ ಪ್ರತಿದಿನನೂ ಆ ರೂಮ್ ಬಾಡಿಗೆ ಎಷ್ಟು ಅಂತ. ನಮ್ಮ ಎಕ್ಸಾಂಪಲ್ ಅಲ್ಲಿ ನಾವು ನೋಡ್ತಿರೋ ಹಾಸ್ಪಿಟಲ್ ಅಲ್ಲಿ ರೂಮ್ ರೆಂಟ್ ಪ್ರತಿದಿನನೂ 10,000 ರೂಪಾಯಿ ಅಂತ ಅನ್ಕೊಳ್ಳೋಣ. ಬಟ್ ಇನ್ಶೂರೆನ್ಸ್ ಪಾಲಿಸಿ ಪ್ರಕಾರ ರೂಮ್ ರೆಂಟ್ ಪ್ರತಿದಿನ 5,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಇವಾಗ ಇವ್ರು ಯಾರು 5 ದಿನ ಅಡ್ಮಿಟ್ ಆಗಿದ್ದಾರೆ ಅಂತಂದ್ರೆ 5 ದಿನಕ್ಕೆ ಪ್ರತಿದಿನ 10,000 ರೂಪಾಯಿ ನಂಗೆ ಹಾಸ್ಪಿಟಲ್ ಅವರು 50,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ರೂಮ್ ರೆಂಟ್ ಲಿಮಿಟ್ ಪ್ರತಿದಿನ 5,000 ರೂಪಾಯಿ ಅಂತ ಇರೋದ್ರಿಂದ 25,000 ರೂಪಾಯಿ ಮಾತ್ರ ಇನ್ಶೂರೆನ್ಸ್ ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನು 25,000 ನಾವು ನಮ್ಮ ಜೇಬಿಂದ ದುಡ್ಡು ಹಾಕಿ ಕಟ್ಕೋಬೇಕು ಅನ್ನೋ ತರ ನಿಮ್ಗೆ ಅನ್ಸುತ್ತೆ ನಾರ್ಮಲ್ ಆಗಿ. ಆದ್ರೆ ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದಾಗ ಆಕ್ಚುಲ್ ಆಗಿ ಏನಾಗುತ್ತೆ ಅಂತಂದ್ರೆ ನೀವು ಹಾಸ್ಪಿಟಲ್ ಅಲ್ಲಿ ರೂಮ್ ರೆಂಟ್ ಪ್ರತಿದಿನ 10,000 ರೂಪಾಯಿ ಇದೆ. ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಪ್ರತಿದಿನಕ್ಕೆ ರೂಮ್ ರೆಂಟ್ ಲಿಮಿಟ್ 5,000 ರೂಪಾಯಿ ಅಂತ ಇದೆ. ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಆಕ್ಚುಲ್ ಆಗಿ ಎಷ್ಟು ಬಾಡಿಗೆಯಲ್ಲಿ ಎಷ್ಟು ರೆಂಟ್ ಕಟ್ತಾ ಇದೀರ ಪ್ರತಿದಿನಕ್ಕೆ, ಅದರಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಲಿಮಿಟ್ ಇರೋದೇ ಅದರಲ್ಲಿ ಅರ್ಧ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವು 5 ಲಕ್ಷ ರೂಪಾಯಿ ಬಿಲ್ ಅಮೌಂಟ್ ಏನು ಬಂದಿರುತ್ತೆ ನಿಮಗೆ, ನೀವು 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಸಬ್ಮಿಟ್ ಮಾಡಿದಾಗ ಈ ಇನ್ಶೂರೆನ್ಸ್ ಅಲ್ಲಿ ಇರೋ ರೂಮ್ ರೆಂಟ್ ಲಿಮಿಟ್ ಆಕ್ಚುಲ್ ಆಗಿ ಹಾಸ್ಪಿಟಲ್ ರೆಂಟ್ ಅಲ್ಲಿ ಬರೀ ಅರ್ಧ ಮಾತ್ರ ಇರೋದ್ರಿಂದ ನಿಮ್ಗೆ ಆಕ್ಚುಲ್ ಆಗಿ ಕ್ಲೇಮ್ ಅಮೌಂಟ್ ಅಲ್ಲಿ ಕೂಡ ಬರೀ ಅರ್ಧ ಮಾತ್ರ ಡಿಸ್ಪರ್ಸ್ ಮಾಡ್ತಾರೆ. ಅಂದ್ರೆ ನಿಮ್ಗೆ 5 ಲಕ್ಷ ರೂಪಾಯಿ ಬಿಲ್ ಅಮೌಂಟ್ ಆಗಿದೆ ಅಂತಂದ್ರೆ ಬರೀ 2.5 ಲಕ್ಷ ರೂಪಾಯಿ ಮಾತ್ರ ಕೊಡ್ತಾರೆ. ಇನ್ನು ಮಿಕ್ಕಿದ 2.5 ಲಕ್ಷ ರೂಪಾಯಿ ನೀವು ನಿಮ್ಮ ಜಾಬಿಂದಾನೆ ದುಡ್ಡು ಹಾಕಿ ಬಿಲ್ ಕಟ್ಟಬೇಕು. ಇದು 5 ಲಕ್ಷ ರೂಪಾಯಿ ಕವರ್ ಇದೆ ನನ್ನ ಹತ್ರ ಇನ್ಶೂರೆನ್ಸ್ ಅಲ್ಲಿ, 5 ಲಕ್ಷ ರೂಪಾಯಿ ಬಿಲ್ ಬಂದಿದೆ, ನನಗೆ ಫುಲ್ ಸೆಟಲ್ಮೆಂಟ್ ಬರಬೇಕಲ್ಲ ಅಂತ ನೀವು ಅನ್ಕೊಂಡಿದ್ದು ನಿಮ್ಗೆ 2 ಲಕ್ಷ ರೂಪಾಯಿ ಮಾತ್ರ ಸೆಟಲ್ ಆಗಿದೆ, 2 ಲಕ್ಷ ರೂಪಾಯಿ ನೀವೇ ನಿಮ್ಮ ಕೈಯಿಂದ ದುಡ್ಡು ಹಾಕಿ ಕಟ್ಟಬೇಕು ಅಂತ ಅಂದಾಗ ಅವಾಗ ಯೋಚನೆ ಮಾಡೋದಕ್ಕೆ ಹೋಗ್ತೀರಾ, ಯಾಕೆ ಫುಲ್ ಅಮೌಂಟ್ ಸೆಟಲ್ ಆಗಿದೆ, ಇನ್ಶೂರೆನ್ಸ್ ಕಂಪನಿ ಹತ್ರ ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಅಕಸ್ಮಾತ್ ಇದನ್ನು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ಹೋಗಿ ಈ ಸೆಗ್ಮೆಂಟ್ ನೋಡಿ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಇದು ಜಾಸ್ತಿ ಇಂಪಾರ್ಟೆಂಟ್ ಅಂತಂದ್ರೆ ನಿಮಗೆ ಆ ಟೈಮಲ್ಲಿ ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀರೋ ಇಲ್ಲ ಯಾವುದೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಟೈಮಲ್ಲಿ ನಿಮಗೆ ಬಿಲ್ ಬಂದಾಗ ನೀವು ಇನ್ಶೂರೆನ್ಸ್ ಇತ್ತು ಬಟ್ ಇನ್ಶೂರೆನ್ಸ್ ಕಡೆಯಿಂದ ಫುಲ್ ಅಮೌಂಟ್ ಸೆಟಲ್ ಆಗಿಲ್ಲ, ನಿಮ್ಮ ಕೈಯಿಂದಾನೆ ನೀವು ಒಂದಷ್ಟು ದುಡ್ಡು ಹಾಕ್ಬಿಟ್ಟು ಬಿಲ್ ಕಟ್ಟಬೇಕು ಅಂತ ಬಂದಾಗ ನಿಮ್ಗೆ ಜಾಸ್ತಿ ಸರ್ಪ್ರೈಸ್ ಆಗಬಾರ್ದು, ನೀವು ಜಾಸ್ತಿ ಶಾಕ್ ಆಗಬಾರ್ದು. ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಇರೋ ರೂಮ್ ರೆಂಟ್ ಲಿಮಿಟ್ ಪ್ರಕಾರ ನೀವು ಆಕ್ಚುಲ್ ಆಗಿ ಬಿಲ್ ಅಮೌಂಟ್ ಗೆ ಕ್ಲೇಮ್ ಏನ್ ಸಬ್ಮಿಟ್ ಮಾಡಿರ್ತೀರಾ ಅದರಲ್ಲಿ ಎಷ್ಟು ಡಿಡಕ್ಷನ್ ಮಾಡ್ತಾರೆ ಅದನ್ನ ನಾವು ಪ್ರಪೋರ್ಷನೇಟ್ ಡಿಡಕ್ಷನ್ ಅಂತ ಕರಿತೀವಿ. ನಿಮ್ಗೆ ಅನ್ಸಿರ್ಬೋದು ನಂತರ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರ್ ಇದೆ, ಬಿಲ್ ಅಮೌಂಟ್ 5 ಲಕ್ಷ ರೂಪಾಯಿ ಇದೆ, ಇದು ಆಕ್ಚುಲ್ ಟ್ಯಾಲಿ ಆಗಬೇಕಿತ್ತು ಇಲ್ಲ ಮ್ಯಾಚ್ ಆಗಬೇಕಿತ್ತಲ್ಲ, ಫುಲ್ ಸೆಟಲ್ ಆಗಬೇಕಾಯ್ತು ನನ್ನ ಬಿಲ್ಲು ಅಂತ. ಬಟ್ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಪ್ರಪೋರ್ಷನೇಟ್ ಡಿಡಕ್ಷನ್ ಇದೆ, ರೂಮ್ ರೆಂಟ್ ಒಂದು ಲಿಮಿಟ್ ಇದೆ, ಬಟ್ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಲ್ಲ ಅಷ್ಟೇ. ಈ ಸಿಸ್ಟಮ್ ಯಾಕೆ ಈ ತರ ಇದೆ, 5 ಲಕ್ಷ ರೂಪಾಯಿ ಕವರ್ ಇರುವಾಗ 5 ಲಕ್ಷ ರೂಪಾಯಿ ಬಿಲ್ ಸೆಟಲ್ ಆಗಬೇಕಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಆದ್ರೆ ಸಿಸ್ಟಮ್ ಫೈಟ್ ಮಾಡೋದಕ್ಕೆ ಹೋಗ್ಬೇಡಿ. ಸಿಸ್ಟಮ್ ಇರೋದೇ ಹೀಗೆ ಅಂತ ಗೊತ್ತಿದ ಮೇಲೆ ನೀವು ಅದನ್ನ ಹೆಂಗೆ ಬೆಸ್ಟ್ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಮಾತ್ರ ನೋಡಬೇಕು. ಈ ಇನ್ಶೂರೆನ್ಸ್ ಹೀಗೆ ವರ್ಕ್ ಆಗೋದು ಅಂತ ಗೊತ್ತಾದ್ಮೇಲೆ ನಿಮಗೆ ನೀವು ಇನ್ನೂ ಚೆನ್ನಾಗಿರೋ ರೂಮ್ ರೆಂಟ್ ಲಿಮಿಟ್ ಇಲ್ಲ ಜಾಸ್ತಿ ರೂಮ್ ರೆಂಟ್ ಲಿಮಿಟ್ ಕೊಡೋ ಪಾಲಿಸಿ ಪ್ರೊವೈಡರ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಇವಾಗೆಲ್ಲ ಕೆಲವೊಂದು ಸ್ಟಾರ್ಟ್ಅಪ್ ಕಂಪನಿಗಳು ಯಾರು ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಾರೆ ಇವರೆಲ್ಲ ರೂಮ್ ರೆಂಟ್ ಲಿಮಿಟ್ ಅನ್ನ ಕ್ಯಾಪ್ ಇಲ್ಲದೇನೆ ಕೂಡ ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ. ನೀವು ಅಕಸ್ಮಾತ್ ಒಂದಷ್ಟು ವರ್ಷ ಕಳೆದಿದ್ರೆ ನಿಮ್ಮ ಹತ್ರ ಇವಾಗಿರೋ ಪಾಲಿಸಿ ಜೊತೆ ನೀವು ನಿಮ್ಮ ಪಾಲಿಸಿನ ಪೋರ್ಟ್ ಮಾಡಿಸ್ಕೋಬಹುದು ಬೇರೆ ಒಂದು ಇನ್ಶೂರೆನ್ಸ್ ಪ್ರೊವೈಡರ್ ಜೊತೆ. ಅಂದ್ರೆ ಈ ಪಾಲಿಸಿ ಬಿಟ್ಬಿಟ್ಟು ಬೇರೆ ಒಂದು ಪಾಲಿಸಿ ತಗೊಳ್ಳೋದಲ್ಲ, ನೀವು ಎಕ್ಸಿಸ್ಟಿಂಗ್ ಪಾಲಿಸಿನೇ ಪೋರ್ಟ್ ಮಾಡಿಸ್ಕೋಬಹುದು ಬೇರೆ ಒಂದು ಪ್ರೊವೈಡರ್ಗೆ. ನೀವು ಇಷ್ಟು ವರ್ಷ ಟೈಮ್ ಸ್ಪೆಂಡ್ ಮಾಡಿದೀರಾ, ಇಷ್ಟು ವರ್ಷ ಈ ಪಾಲಿಸಿಗೆ ಪ್ರೀಮಿಯಂ ಕಟ್ಟಿದೀರಾ ಅಂತಂದ್ರೆ ನಿಮ್ಗೆ ಲಾಯಲ್ಟಿ ಕ್ರೆಡಿಟ್ ಸಿಗ್ಬೇಕಲ್ವಾ. ಸೊ ಈ ಪಾಲಿಸಿ ಡ್ರಾಪ್ ಮಾಡಿ ಹೊಸ ಪಾಲಿಸಿ ತಗೊಂಡಂಗಲ್ಲ, ಅದು ಇರೋ ಪಾಲಿಸಿನೇ ನೀವು ಒಂದು ಬೇರೆ ಪ್ರೊವೈಡರ್ಗೆ ಪೋರ್ಟ್ ಮಾಡಿಸ್ಕೋಬೇಕು. ಈ ತರ ಆಕ್ಚುಲಿ ಬೇಸಿಕ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಬಟ್ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಬೇಸಿಕ್ ಆಗಿ ಏನೇನು ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಬೇಕು ಅಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ತಿಳಿಸಿ. ನನಗೆ ಸಾಕಷ್ಟು ಕಮೆಂಟ್ಸ್ ಬಂದ್ರೆ ನಾನು ಅದನ್ನೇ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಇದು ಬಿಟ್ಟರೆ ನಾನು ನೋಡ್ಬೇಕಾಗಿರೋದು ಮೆಡಿಕಲ್ ಇನ್ಫ್ಲೇಷನ್. ಮೆಡಿಕಲ್ ಇನ್ಫ್ಲೇಷನ್ ತುಂಬಾ ಜನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ನೀವು ಅಕಸ್ಮಾತ್ 1 ಲಕ್ಷ 2 ಲಕ್ಷ ರೂಪಾಯಿ ಕವರ್ ಇರೋ ಮೆಡಿಕಲ್ ಇನ್ಶೂರೆನ್ಸ್ ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದೀರಾ ಅಂದ್ಬಿಟ್ಟು ನಂತರ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ ಮಾತ್ರ ಹೇಳೋದಕ್ಕೆ ಹೋಗ್ಬೇಡಿ. ನಿಮಗೆ ಇವತ್ತು ಒಂದು ಸಣ್ಣದಾಗಿ ಒಂದು ಹಾರ್ಟ್ ಸರ್ಜರಿ ಇಲ್ಲ ಒಂದು ಹಾರ್ಟ್ ಆಪರೇಷನ್ ಮಾಡಿಸ್ಕೋಬೇಕಂತಂದ್ರೂ 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಬಟ್ ಅದೇನೆ 5 ವರ್ಷ 10 ವರ್ಷ ಆದ್ಮೇಲೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅವಾಗ ನೀವು ಇನ್ನೊಂದು ಪಾಲಿಸಿ ತಗೋಬೇಕು ಇಲ್ಲ ಸೂಪರ್ ಟಾಪ್ ಅಪ್ ಏನಾದ್ರು ತಗೋಬೇಕು, ಈ ತರ ಏನಾದ್ರು ಕೆಲಸಗಳು ಮಾಡಬೇಕು ಅವಾಗ. ಸೊ ಅದರಿಂದ ಅಟ್ಲೀಸ್ಟ್ ನೀವು ಇವತ್ತು ಹೆಲ್ತ್ ಇನ್ಶೂರೆನ್ಸ್ ತಗೋತಿದ್ದೀರಾ ಅಂತಂದ್ರೆ ಅಟ್ಲೀಸ್ಟ್ 5 ರಿಂದ 10 ಲಕ್ಷ ಕವರ್ ಇರೋ ಪಾಲಿಸಿನ ತಗೊಳ್ಳಿ. ನಿಮ್ ಕೈಲಿ ಆಗುತ್ತೆ ಅಂತಂದ್ರೆ 15 ಇಲ್ಲ 20 ಲಕ್ಷ ರೂಪಾಯಿಗೂ ಪಾಲಿಸಿ ತಗೋಬಹುದು ನೀವು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಇನ್ನೂ ಜಾಸ್ತಿ ಮಾತಾಡಿದ್ರೆ ಇನ್ಫಾರ್ಮೇಷನ್ ಓವರ್ಲೋಡ್ ಆಗುತ್ತೆ ನಿಮಗೆ. ಬಟ್ ನಿಮಗೆ ಏನಾದರೂ ಅಕಸ್ಮಾತ್ ನಾನು ಹೆಲ್ತ್ ಇನ್ಶೂರೆನ್ಸ್ ಹೆಂಗ್ ಬೈ ಮಾಡಬೇಕು, ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಬೇಕಾದ್ರೆ ಏನೇನು ವಿಷಯಗಳನ್ನ ನೋಡಬೇಕು, ನಾನು ಹಾಸ್ಪಿಟಲ್ ನೆಟ್ವರ್ಕ್ ಹೆಂಗ್ ಚೆಕ್ ಮಾಡಬೇಕು, ಮತ್ತೆ ಟ್ಯಾಕ್ಸ್ ಬೆನಿಫಿಟ್ಸ್ ಏನೇನಿದೆ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋದ್ರಿಂದ, ನನ್ನ ಕಂಪನಿ ಕಡೆಯಿಂದ ನಿಮ್ಗೆ ಇನ್ಶೂರೆನ್ಸ್ ಇದ್ರೆ ಅದೊಂದೇ ಸಾಕಾ, ಆಕ್ಚುಲಿ ಕಂಪನಿ ಕಡೆಯಿಂದ ಇನ್ಶೂರೆನ್ಸ್ ಇದ್ರೆ ಅದೊಂದು ಸಾಲಲ್ಲ. ಬಟ್ ನಾನು ಪರ್ಸನಲ್ ಆಗಿ ಯಾವ ಹೆಲ್ತ್ ಇನ್ಶೂರೆನ್ಸ್ ಯೂಸ್ ಮಾಡ್ತೀನಿ, ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಯಾವ ತರ ಟ್ರೀಟ್ಮೆಂಟ್ಗಳು ಕವರ್ ಆಗಿರಲ್ಲ, ಈ ತರ ಎಲ್ಲ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ನನ್ನ ಕಮೆಂಟ್ಸ್ ಅಲ್ಲಿ ಟೈಪ್ ಮಾಡಿ ಹೇಳಿ, ನಾನು ಅದನ್ನೇ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಚಾನಲ್ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ಈ ವಿಡಿಯೋನ ಜಾಸ್ತಿ ಜನಕ್ಕೆ ತೋರಿಸ್ತಾರೆ, ನಮ್ಮ ಚಾನಲ್ಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ನಾನು ಹೇಳಲ್ಲ. ನೀವು ಈ ಇನ್ಫಾರ್ಮೇಷನ್ ಯಾರ್ಯಾರು ಕೇಳಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅವ್ರು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಅಕಸ್ಮಾತ್ ನೀವು ಫೋನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇದೆ. ನೀವು ನಮ್ಮನ್ನ ವಾಟ್ಸ್ಆಪ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ್ರ ಮೂಲಕ ನಿಮ್ಗೆ ಜಾಸ್ತಿ ಕಂಟೆಂಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮುಂದಿನ ವಿಡಿಯೋ ಸಿಗ್ತೀನಿ. ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್.